ಹಾಯ್ ಹಲೋ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೆಂಗದಿರಿ? ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹದಿಂದ ನಾನು ಕೂಡ ಆರಾಮದಿನಿ ನೋಡ್ರಿ. ಐ ಹೋಪ್ ನೀವೆಲ್ಲರೂ ಆರಾಮದಿನ ಅಂತ ಅಂದ್ಕೊಂಡ್ಬಿಟ್ಟು ಬರ್ರಿ. ಇವಾಗ ಟೈಮ್ 11 ಗಂಟೆ ಆಗೈತಿ. ಈಗ ನಾನು ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡೀನಿ. ಮೊನ್ನೆ ಊರಿಗೆ ಹೋಗ್ಬೇಕಾದ್ರೆ ಲಾಗ್ನ ಮಾಡಿದ್ದೆ ನೋಡ್ರಿ. ಬಿಜಾಪುರಕ್ಕೆ ಹೊಂಟೀವಿ ಅಂತಂದ್ಬಿಟ್ಟು ಅಲ್ಲಿ ಹೋದ್ಮೇಲೆ ವೀಡಿಯೋನ ಮಾಡ್ಕೋಕ್ಕಾಗಲಿಲ್ಲ. ಪ್ರತಿ ಸಲ ನನಗೆ ಹಿಂಗೆ ಆಗ್ತೈತಿ. ಹೋದ್ನಿ ಅಂತಂದ್ರೆ ನಾನು ಕೆಲಸ ಮಾಡೋದ್ರಾಗ ಬ್ಯುಸಿ ಆಗಿಬಿಡ್ತೀನಿ. ವೀಡಿಯೋ ಮಾಡೋಕ್ಕೂ ಯಾರೂ ಇರಲಿಲ್ಲ. ಇವು ನಮ್ಮ ಮನೆಯವ್ರ ಕೈಯಾಗ ಕೊಡ್ಬೇಕಂತಂದ್ರೆ ಅವರು ಮಂದಿಗೆಲ್ಲ ಕರ್ಕೊಂಬರೋದ್ರಾಗೆಲ್ಲ ಬ್ಯುಸಿ ಇದ್ರು ನೋಡ್ರಿ. ತೊಟ್ಲು ಕಾರ್ಯಕ್ರಮ ಇತ್ತಂತ ಹೇಳಿದ್ನಲ್ಲ, ಅಲ್ಲಿ ಹೋಗಿದ್ವಿ. ನನಗೆ ಯಾವುದೇ ವೀಡಿಯೋನೂ ಮಾಡ್ಕೋಕ್ಕಾಗಲಿಲ್ಲ. ನನಗೆ ಬರೀ ಅಡುಗೆ ಅವ್ರ ಮನೆಯಾಗೆಲ್ಲ ಅಡುಗೆ ಮಾಡತ್ತಿದ್ರು ನೋಡ್ರಿ. ಮನೆಯವ್ರೇ ಮಾಡಿದ್ವಿ ಅಡುಗೆ. ಅವ್ರು ನಮ್ಮ ಶ್ವೇತಾ ಅವರ ಹೆಣ್ಮಗಳು ನಾವು ಕೂಡಿ ಅವ್ರಿಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡೋದು, ಮತ್ತು ಬಂದವರಿಗೆಲ್ಲ ಊಟ ಫಂಕ್ಷನ್ದೆಲ್ಲ ಪೂಜೆದೆಲ್ಲ ತಯಾರಿ ಮಾಡೋದು, ಮತ್ತು ಅಡುಗೆದ ಊಟಕ್ಕೆ ಕೊಡೋದು ಹಿಂಗೆ ನಡೀತು ನೋಡ್ರಿ. ಹಾಗಾಗಿ ನನಗೆ ಯಾವುದೇ ವೀಡಿಯೋನೂ ಮಾಡೋಕ್ಕಾಗಲಿಲ್ಲ. ಯಾರ ಕೈಗಾರ ಕೊಡ್ಬೇಕಂತಂದ್ರೆ ವೀಡಿಯೋ ಮಾಡೋರು ಯಾರೂ ಇಲ್ಲ ನೋಡ್ರಿ. ಎಲ್ಲ ಹುಡುಗರು ಸಣ್ಣ ಅದಾವು. ಸೊ ಹಾಗಾಗಿ ವೀಡಿಯೋನ ಮಾಡಲಿಲ್ಲ. ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಹೋದಾಗ ನಿಮ್ಗೆ ಮತ್ತೆ ವೀಡಿಯೋನ ಅಲ್ಲಿ ಅವ್ನಿಗೆ ಹೋದಾಗ ಯಾವುದಾದ್ರು ವೀಡಿಯೋನ ಶೇರ್ ಮಾಡ್ಕೋತೀನಿ. ಪಾಪಗೂ ತೋರ್ಸೋಕ್ಕಾಗಲಿಲ್ಲ ನೋಡ್ರಿ. ಮತ್ತು ಇನ್ನು ಸಣ್ಣ ಅದನ್ರಿ, 12 ದಿವಸ ಅಷ್ಟೇ ಆಗೈತಿ. ಅದಕ್ಕೆ ಪಾಪಗೆ ತೋರಿಸೋದು ಬೇಡ, ಬಾಣತಿ ತೋರಿಸೋದು ಬೇಡ ಅಂತಂದ್ಬಿಟ್ಟು ವೀಡಿಯೋನ ಮಾಡಲಿಲ್ಲ ನಾನು. ನಿನ್ನೆ ಫಂಕ್ಷನ್ ಎಲ್ಲ ಮುಗೀತು. ಸಾಯಂಕಾಲ ಬರ್ಬೇಕಂತ ಮಾಡಿದ್ವಿ, ಬರೋಕ್ಕಾಗಲಿಲ್ಲ ನೋಡ್ರಿ. ಇವತ್ತು ಬೆಳಿಗ್ಗೆ 6 ಗಂಟೆಗೆ ಎದ್ದು 7 ಗಂಟೆಗೆ ಹಂಗೆ ಬಿಟ್ವಿ ನಾವು. ಬಂದಮೇಲೆ 7ಕ್ಕೆ ಬಿಟ್ವಿ. 8-8:30 ತನಕ ಬಂದ್ವಿ ನೋಡ್ರಿ. ಬಂದಿದ್ದಾದ್ಮೇಲೆ ಇವ್ರೂ ಡ್ಯೂಟಿಗೆ ಹೋದರು. ಬರ್ಬೇಕಾದ್ರೆ ನಾಷ್ಟ ಮಾಡ್ಕೊಂಡು ಬಂದ್ವಿ. ಇನ್ನು ಬಂದಮೇಲೆ ನಾಷ್ಟ ಅದು ಮಾಡಿ ಅವ್ರು ಡ್ಯೂಟಿಗೆ ಹೋಗ್ಬೇಕಾದ್ರೆ ಲೇಟ್ ಆಗ್ತದೆ ಅಂದ್ಬಿಟ್ಟು ಅಲ್ಲೇ ನಾಷ್ಟ ಮಾಡ್ಕೊಂಡು ಬಂದ್ವಿ ನೋಡ್ರಿ. ಸ್ನಾನ ಮಾಡ್ಲಾರ್ದೇ ಇವತ್ತು ನಾಷ್ಟ ಮಾಡೀವಿ. ಒಂದೊಂದು ಸಲ ಹಿಂಗೆ ನೋಡ್ರಿ, ಜರ್ನಿ ಟೈಮ್ನೊಳಗೆ ಜಾಕ ಅದು ಅನ್ಕೊಂಡು ಕೂತ್ವಿ ಅಂತ ಆಗಂಗಿಲ್ಲ ಅಂದು ಅಲ್ಲೇ ನಾಷ್ಟ ಮಾಡ್ಕೊಂಡು ಬಂದ್ವಿ. ಮತ್ತು ಇನ್ನೊಂದು ಏನಂದರೆ ದಕ್ಷಿಣದ ಎಕ್ಸಾಮ್ ಬೇರೆ ಇತ್ತು. ಬಂದಿಂದಾಗೆ ಎಕ್ಸಾಮ್ಗೆಲ್ಲ ರೆಡಿ ಮಾಡಿ ಕಳಿಸೋದಿತ್ತು ನೋಡ್ರಿ. ಹಂಗಂತೇಳಿ ಇವತ್ತು ನಾವು ಬೆಳಿಗ್ಗೆ ಬಂದ್ವಿ, ಇಲ್ಲಾಂದ್ರೆ ಈವ್ನಿಂಗ್ ಹಂಗೆ ಬರ್ಬೇಕಂತ ಮಾಡಿದ್ವಿ. ಸೊ ಆಕೆ ಬಂದಮೇಲೆ ಆಕೆಗೆ ನಾವು ರೆಡಿ ಮಾಡಿಸಿ ಆಕೆಗೆ ಸ್ನಾನ ಅದೆಲ್ಲ ಮಾಡಿಸಿ ಆಕೆ ಎಕ್ಸಾಮ್ಗೆ ಕಳಿಸಿ ಬಂದೆ ನಾನು. ಇವಾಗ 11 ಗಂಟೆ ಆಗ್ಯದ. ಇನ್ನೂ ನಾನು ಸ್ನಾನ ಇಲ್ಲ ನೋಡ್ರಿ. ಯಾಕಂತಂದ್ರೆ ಫುಲ್ ಕಸದೆಲ್ಲ ಹುಡುಗಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ಮಳೆ ಬಂದಿತ್ತು ನೋಡ್ರಿ. ನಾವು ಹೋಗ್ಬೇಕಾದ್ರೆ ಮಳೆ ಜೋರಿತ್ತು. ಆ ವಿಡಿಯೋದಾಗ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ನ ಶೇರ್ ಮಾಡ್ಕೊಂಡಿನಿ. ಮಳೆ ಸಿಕ್ಕಾಪಟ್ಟೆ ಇತ್ತು. ಇಲ್ಲಿನೂ ಮಳೆ ಆಗ್ಯದ. ಹಾಗಾಗಿ ಎಲ್ಲ ಹೊರಗೆಲ್ಲ ಹೊಲಸಾಗಿಬಿಟ್ಟಿತ್ತು. ಅದೆಲ್ಲ ಕ್ಲೀನ್ ಮಾಡಿ ಮನೆಯಾಗೆಲ್ಲ ಕಸದೆಲ್ಲ ಹುಡುಗಿನಿ. ಈಗ ನೀರು ಕಾಯ್ಸಕತ್ತಿಟ್ಟಿದ್ದೆ. ಇವಾಗ ಸ್ನಾನನ ಮಾಡಬೇಕು. ಹಂಗೆ ಇವತ್ತಿನ ವೀಡಿಯೋನ ಶೇರ್ ವ್ಲಾಗ್ನ ಕಂಟಿನ್ಯೂ ಮಾಡಿದ್ರಾಯ್ತು. 2 ದಿನ ವೀಡಿಯೋ ಹಾಕಿಲ್ಲ ನೋಡ್ರಿ. ಸೊ ಹಂಗಾಗಿ ವೀಡಿಯೋನ ಮಾಡಿದ್ರಾಯ್ತು ಅಂದ್ಬಿಟ್ಟು ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿನಿ. ಬರ್ರಿ ಇವತ್ತಿನ ಡೇ ರೊಟೀನ್ ಯಾವ ರೀತಿ ಇರ್ತೈತೆ ಅಂತೇಳಿ ನೋಡೋಣ ಅಂತ. ಇವತ್ತಿನ ವಿಡಿಯೋನ ನಿಮ್ಮ ಜೊತೆ ಕೂಡ ಕಂಪ್ಲೀಟಾಗಿ ಶೇರ್ ಮಾಡ್ಕೋತೀನಿ. ಪ್ಲೀಸ್ ಎಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಿ ಸಪೋರ್ಟ್ ಮಾಡಿರಿ. ವಿಡಿಯೋ ಇಷ್ಟಾದರೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿರಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದು ಕೂಡ ಮರಿಬೇಡ್ರಿ. ಬರ್ರಿ ಇವತ್ತಿನ ಡೇ ರೊಟೀನ ಯಾವ ರೀತಿ ಇರ್ತದೆ ಅಂತೇಳಿ ನೋಡೋಣ ಅಂತ. ಫ್ರೆಂಡ್ಸ್ ನೋಡಿರಿ, ಜಾಕದೆಲ್ಲ ಆಯಿತು. ಈಗ ಕಾಯಿಪಲ್ಯ ಬಂದಿದ್ದು ನೋಡಿರಿ. ಮನೆ ಮುಂದೆನೇ ಪಾಲಕ್ ತೊಗೊಂಡಿದ್ದೆ. ಇಲ್ಲಿ ಪಾಲಕ್ ಸೋಸಾಕತ್ತೀನಿ ನೋಡಿರಿ. ಬರ್ರಿ ಇದ್ರೊಳಗೆ ಕೆಟ್ಟಿದ್ದೇ ಜಾಸ್ತಿ ಐತಿ. ಹಾಗಾಗಿ ನೋಡಿ ಸೋಸ್ಕೊಂಡಿನಿ. ಇವು ಈ ಥರ ಆಗಿದ್ದು ಎಲೆಗಳು ಬಳಸೋಕ್ಕೆ ಮನಸ್ಸಾಗಂಗಿಲ್ಲ ನೋಡ್ರಿ. ಕಟ್ಟಾಗಿದ್ದು ಅಂತಂದ್ರೆ ನನಗೆ ಯಾಕೋದು ನೋಡೋಣ ಕೆಟ್ಟದೇನಂತ ಅನಿಸ್ತೈತಿ. ಅದನ್ನು ಹಂಗೆ ಸ್ವಲ್ಪ ಚಲೋ ಇದ್ದಿದ್ದು ತೊಗೊಂಡಿನಿ. ಇಷ್ಟ ಆಗ್ಯದ ನೋಡ್ರಿ. ಸೊಪ್ಪು ಮಣ್ಣಾಗ್ಯದ್ರಿ, ಮಳೆ ಆಗ್ಯದಲ್ಲ. ಹಾಗಾಗಿ ಜಾಸ್ತಿ ಮಣ್ಣದ ಕ್ಲೀನಾಗಿ ತೊಳ್ಕೊಬೇಕು. ಇಲ್ಲೇ ಕವರ್ ಇಟ್ಕೊಂಡಿನಿ. ಸೋಸಿ ಆದ್ಮೇಲೆ ಅದ್ರೊಳಗೆ ಹಾಕ್ಬೇಕಂತೇಳಿ ಇಲ್ಲೇನದಲ್ಲ 2 ಸೂಡು ಸಬ್ಬಸ್ಗಿ ತೊಗೊಂಡಿನಿ ನೋಡ್ರಿ. ಜವಾರಿ ಐತಿ, ಸಣ್ಣ ಇದ್ದು ಸೂಡು. ಹಾಗಾಗಿ 2 ಸೂಡು ತೊಗೊಂಡಿನಿ. ಮತ್ತು ಒಂದು ಕೊತ್ತಂಬರಿ ತೊಗೊಂಡಿನಿ ನೋಡ್ರಿ. ಮತ್ತು ಇನ್ನೊಂದು ಏನಂದ್ರೆ ಮೆಂತ್ಯ ಪಲ್ಯ ತೊಗೊಂಡಿನಿ. ಕಾಯಿಪಲ್ಯ ತೊಗೊಂಡು ಬಂದಿರಲಿಲ್ಲ, ಊರಿಗೆ ಹೋಗೋದು ಅಂತೇಳಿ ನಾನು ಮನೆ ಕಾಯಿಪಲ್ಯನೂ ಮಾಡಿರಲಿಲ್ಲ. ಅದಾವ್ರಿ ಉಳ್ಳಾಗಡ್ಡಿ, ಟೊಮೆಟೊ, ಮೆಣಸಿನ್ಕಾಯಿ ಎಲ್ಲ ಅದಾವ. ಸೊಪ್ಪಷ್ಟು ಇರಲಿಲ್ಲ. ಕಾಯಿಪಲ್ಯ ಏನೂ ಇರಲಿಲ್ಲ. ಕ್ಯಾಬೇಜ್ ಒಂದು ಐತಿ, ಅದನ್ನು ಬಿಟ್ಟರೆ ಮತ್ತೇನೂ ಇರಲಿಲ್ಲ. ಅದಕ್ಕೆ ಇಲ್ಲಿ ಸಬ್ಬಸ್ಗಿ ತೊಗೊಂಡಿನಿ, ಮೆಂತ್ಯ ಪಲ್ಯ, ಕೊತ್ತಂಬರಿ, ಪಾಲಕ್ ತೊಗೊಂಡಿನಿ ನೋಡ್ರಿ. ಈಗ ಇದೆಲ್ಲನ ಸೋಸಾಕತ್ತೀನಿ. ಇದನ್ನು ಸೋಸ್ಬಿಟ್ಟು ಏನರ ಅಡುಗೆ ಮಾಡ್ಕೋಬೇಕು. ಮತ್ತು ದಕ್ಷಿಣ 1 ಗಂಟೆಗೆ ಬರ್ತಾವೆ ನೋಡ್ರಿ. ಜಾಕದಾಯಿತು. ಇನ್ನು ದಕ್ಷಿಣ 1 ಗಂಟೆಗೆ ಬರ್ತಾಳ್ರಿ. ಆಕೆ ಬರೋದ್ರಾಗನೇ ನಾನು ಏನಾರು ಆಕಿಗೆ ಒಂದು ಸ್ವಲ್ಪ ಊಟಕ್ಕೆ ಮಾಡಬೇಕು. ಟೈಮಿಗೆ ಆಲ್ರೆಡಿ 12:30 ಆಗೈತಿ. 1 ಗಂಟೆ ಅಷ್ಟೊತ್ತಿಗೆ ಇದೆಲ್ಲ ಸೋಸ್ಬಿಟ್ಟು ಅನ್ನಕ್ಕೆ ಇಡ್ತೀನಿ. ಅನ್ನಕ್ಕೆ ಇಟ್ಬಿಟ್ಟು ಆಕೆ ಕರ್ಕೊಂಬರ್ತೀನಿ ನೋಡಿರಿ. ಊರಿಗೆ ಹೋಗಿ ಬಂದಿದ್ದು ಬ್ಯಾಗ್ ಎಲ್ಲ ಹಂಗೆ ಅದಾವು. ಮತ್ತು ಊರಿಂದ ಬರಬೇಕಾದ್ರೆ ಸ್ವಲ್ಪ ಹೋಳಿಗೆ ಅದು ಕೊಟ್ಟಾರ ನೋಡಿರಿ. ನಿನ್ನೆ ಫಂಕ್ಷನ್ದಾಗ ಮಾಡಿದ್ದು ಉಳಿದಿದ್ದೆಲ್ಲ. ಹಾಗಾಗಿ ಎಲ್ರಿಗೂ ಬುತ್ತಿ ಕಟ್ಟಿದ್ರು. ನಾನು ಇವತ್ತು ಮುಂಜಾನೆ ಬಂದೆ ಅಂತೇಳಿ ಬೇರೆ ಏನು ತೊಗೊಂಡ್ಬರಲಿಲ್ಲ. ಬರೀ ಹೋಳಿಗೆ ಅಷ್ಟೇ ತೊಗೊಂಡು ಬಂದಿದ್ದೆ. ಬಿಸಿ ಹಾಲು ಹಾಕ್ಕೊಂಡು ಊಟ ಮಾಡಿದ್ರೆ ಚಲೋ ಆಗ್ತದೆ ನೋಡಿರಿ. ಅದಕ್ಕೆ ಒಂದು ಸ್ವಲ್ಪ ಹೋಳಿಗೆದೆಲ್ಲ ತೆಗೆದಿಟ್ಟೀನಿ.
ಹಾಲು ಕಾಯಿಸ್ಬಿಟ್ಟು ಅನ್ನಕ್ಕೆ ಇಡ್ತೀನಿ. ಬಂದು ಹಾಕಿದ ತಕ್ಷಣ ಒಂದು ಸ್ವಲ್ಪ ಹೋಳಿಗೆ ತಿಂತಾಳೆ. ಆಕೆ ಹೋಳಿಗೆ ಇಷ್ಟ ಆಗ್ತದೆ ನೋಡಿರಿ. ಇವಾಗ ಇದನ್ನೆಲ್ಲ ಸೋಸ್ಬಿಟ್ಟು ಅನ್ನಕ್ಕಿಟ್ಟು ಆಕೆ ಕರ್ಕೊಂಬಂದ್ಮೇಲೆ ಮತ್ತೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್ ಇಲ್ಲಿ ನೋಡಿರಿ, ಇದು ಈ ಪಾಟ್ ನಾನು ಆನ್ಲೈನಿಂದ ತರಿಸಿದ್ದೆ ನೋಡಿರಿ. ಇದು ಭಾಳ ದಿನ ಆಯ್ತು ತೊಗೊಂಬಂದು. ಇದು ಮನ್ಯಾಗ ಏನರ ಮನಿ ಪ್ಲ್ಯಾಂಟ್ ಅದು ಏನಾರ ಹಾಕಿ ಹಚ್ಚಾಕೆ ಬರ್ತದೆ. ಮತ್ತು ಇಲ್ಲಾಂದ್ರೆ ಏನಾರೇ ಇಂಡೋರ್ ಪ್ಲ್ಯಾಂಟ್ಸ್ ತರಿಸ್ಬೇಕು ಅಂತ ಅಂದ್ಕೊಂಡು ತರಿಸಿದ್ದೆ ರೀ. ಆಗಿರಲಿಲ್ಲ. ನಿನ್ನೆ ಊರ್ಲಿಂದ ಬರ್ಬೇಕಾದ್ರೆ ಇವತ್ತು ಬೆಳಿಗ್ಗೆ ಊರ್ಲಿಂದ ಬರ್ಬೇಕಾದ್ರೆ ತುಳಸಿ ಗಿಡನ ತೊಗೊಂಬಂದಿದ್ದೆ ನೋಡಿರಿ. ಈ ಥರ ತುಳಸಿ ನಮ್ಮ ಸೈಡ್ ಸಿಗಂಗಿಲ್ಲ. ಇದು ಕೃಷ್ಣ ತುಳಸಿ ಅದೇ ನೋಡಿರಿ. ಇಲ್ಲೆಲ್ಲಿ ಇರಲಿಲ್ಲ, ಹಾಗಾಗಿ ಅಲ್ಲಿ ಹಾಕಿ ತೊಗೊಂಬಂದಿದ್ದೆ. ಇಲ್ಲಿ ಹಚ್ಚಿನೀಗ ಇದು ನೋಡಿರಿ ಎಷ್ಟು ಮಸ್ತ್ ಕಾಣಕತ್ತದ ಅಂತೇಳಿ. ಇದು ಚಂದ ಐತಿ, ಚಿಗಿಲಿ ಒಂಥರ ಪಾಸಿಟಿವ್ ಎನರ್ಜಿ ಸಿಗ್ತೈತಿ ಮನ್ಯಾಗ ಅಂತಂದ್ಬಿಟ್ಟು ಹಚ್ಚೀನಿ. ಆ ಕಡೆನಿರಲ್ಲ, ಇಲ್ಲೇ ಮನೆ ಮುಂದೆ ಇಟ್ಕೊಳ್ತೀನಿ ರೀ. ಡೋರ್ ಮುಂದೆ ಇರಬೇಕು. ಇದರಲ್ಲಿಂದ ಬರುವಂಥ ಗಾಳಿ ಮನೆಯೊಳಗೆ ಬಂತು ಅಂತಂದ್ರೆ ಮನೆಯೊಳಗೆ ಪಾಸಿಟಿವ್ ಎನರ್ಜಿ ಇರ್ತದೆ ಅಂತ ಹೇಳ್ತಾರೆ. ಸೊ ಹಂಗಾಗಿ ಇಲ್ಲೇ ಬಾಗಿಲ ಹತ್ರನೇ ಇಡ್ಬೇಕಂತ ಅಂದ್ಕೊಂಡಿನಿ. ಈಗಿನ ಸ್ಕೂಲಿಂದ ಬಂದು ನೋಡ್ರಿ, ಬಂದು ಇಲ್ಲಿ ಆಟ ಆಡತ್ತಾಳ. ಊಟದೆಲ್ಲ ಆಯಿತು. ಇಲ್ಲಿ ನಾನು ಈಗ ಖಾಲಿ ಇದ್ನಲ್ಲ, ಹಾಗಾಗಿ ತುಳಸಿ ಗಿಡನ ಹಚ್ಚಿದೆ. ಇನ್ನೊಂದು ಸ್ವಲ್ಪ ಅಗ್ಗಿದ್ದು ನೋಡ್ರಿ. ಅಲ್ಲಿ ಇದು ಕರಿಬೇವಿನ ಗಿಡದ ಕೆಳಗೆ ಜಾಗ ಐತೆ ನೋಡ್ರಿ, ಅಲ್ಲಿ ಹಚ್ಚೀನಿ. ಕಾಣ್ಸಕತ್ತಿರ್ಬೇಕು ನಿಮಗೆ ನೋಡ್ರಿ, ಇದೆಷ್ಟು ಚಂದ ಕಾಣ್ಸಕತ್ತದ ಅಂತೇಳಿ. ಸ್ಕೂಲಿಗೆ ಹೋಗಿ ಬಂದ್ರಿ? ಏನಿತ್ತು ಇವತ್ತು? ಎಕ್ಸಾಮ್ ಇತ್ತಾ? ಏನು ಎಕ್ಸಾಮ್ ಇತ್ತು ನೋಡ್ರಿ. ಇದು ಇಲ್ಲಿ ಬಾಗಿಲು ಮುಂದೆ ಇಡ್ತೀನಿ. ಇಲ್ಲಿ ನೋಡ್ರಿ, ದಾಸವಾಳ ಗಿಡ ಹಚ್ಚಿದ್ನೆಲ್ಲ, ಇದು ಹೂ ಬಿಟ್ಟದ ನೋಡ್ರಿ. ಭಾಳ ದಿನ ಆಗಿತ್ತು ಈ ರೀತಿ ಹೂ ನೋಡ್ಲಾರ್ದು. ಮ್ಯಾಲ ಗಿಡ ಇದ್ದಾಗ ಹೂ ಬೆಳೆದಿದ್ದು ಅಷ್ಟೇ. ಇದೊಂದು ದಾಸವಾಳ ಇದು ದುಂಡು ಬಳಿಗೆ ಇದನ್ನು ಚಂದ ಸಿಗಾಕತ್ತದ್ರಿ. ಇಲ್ಲಿ ನೋಡ್ರಿ ನಮ್ಮ ಮೆಂತ್ಯ ಸೊಪ್ಪು ಯಾವ ರೀತಿ ಬಂದದಂತ ಹೇಳ್ಬಿಟ್ಟು ಹರಿಬಾರ್ದನ್ನ ತಡಿ. ಇಲ್ಲಿ ನೋಡ್ರಿ, ಇಲ್ಲಿ ಕೊತ್ತಂಬರಿ ಹಾಕಿದ್ನೆಲ್ಲ ಅದು ಅಲ್ಲಿ ಮೊಳಕೆ ಬರಾಕತ್ತಾವು. 1-2-3 ಇವು ಏನೋ ಬೇರೆ ಸಿಗ್ತಾವೆ ಅನ್ಸುತ್ರಿ, ಗೊತ್ತಿಲ್ಲ. ಈ ಮೆಂತ್ಯ ನೋಡ್ರಿ ಎಷ್ಟು ಮಸ್ತ್ ಬಂದದಂತೇಳಿ ನೋಡೋರಂಥರ ಖುಷಿ ಅನ್ನಿಸ್ತೈತಿ. ಇದೇನೋ ಕಸ ಬೆಳ್ಕೊಂಡದ್ ನೋಡ್ರಿ. ಇಲ್ಲೇನದ ನೋಡ್ರಿ, ಇವೆಲ್ಲ ಮೊನ್ನೆ ತೋರಿಸಿದ್ದೆ ನಿಮ್ಗೆ ಮನೆ ಲಾಗೊಳಗೆ. ಹೂವಿನ ಗಿಡಗಳು ಇವು ಬೀಜ ಹಾಕಿದ್ದೆ, ಹತ್ಕೊಂಡವು ನೋಡ್ರಿ. ಬೀಜ ಎಲ್ಲ ಚಂದ ಬಂದವು. ಈಗ ಇಲ್ಲೊಂದೈತಿ, ಇಲ್ಲಿ 1-2-3 ಅದ ನೋಡ್ರಿ. ಇಲ್ಲೊಂದು 4 ಅದಾವು, ಇಲ್ಲೊಂದದ, ಮತ್ತು ಇದ್ರೊಳಗೆ ಒಂದದ ನೋಡ್ರಿ. ಇನ್ನೊಂದು 2-3 ಬೀಜ ಹಾಕಿದ್ದೆವು, ಬಂದಿಲ್ಲಿನ. ತಡಿ ಟವಲ್ ತೆಗಿಯೋದು ಬಾಯಿಗೆ ಹತ್ತು ನೋಡಿದೆಲ್ಲ. ಛೀ, ಹಚ್ಕೋಬಾರ್ದು ಹೂವಿಂದು. ತೆಗಿ, ಟವಲ್ ತೆಗಿ. ಹೋಗು ಒಳಗಿಟ್ಬೋ. ಹೊಳೆ ಹಚ್ಚೋದು ಹತ್ತದ ನಮ್ಮದು ಸರಿ. ಇದು ನೋಡ್ರಿ, ಈ ರೀತಿ ಬಾಗಿಲು ಮುಂದೆ ಇಟ್ಕೊಂಡಿನಿ. ಚಂದ ಚಿಗಿಲ್ರಿ. ಚಿಗಿದ್ಮೇಲೆ ನಿಮ್ಗೆ ತೋರಿಸ್ತೀನಿ. ಅಲ್ಲೊಂದು ಹಚ್ಚಿ ನೋಡ್ರಿ. ಓಕೆ ಫ್ರೆಂಡ್ಸ್, ಇವಾಗ ನೋಡ್ರಿ ಒಮ್ಮೆ ನಾನು ಸಾಯಂಕಾಲ ರೊಟೀನ್ನ ಕಂಟಿನ್ಯೂ ಮಾಡಕತ್ತೀನಿ. ಈ ಲಾಗ್ನ ಮತ್ತು ಸಾಯಂಕಾಲ ಕಂಟಿನ್ಯೂ ಮಾಡಕತ್ತೀನಿ ನೋಡ್ರಿ. ಮಧ್ಯಾಹ್ನ ಗಿಡ ಅದೆಲ್ಲ ಹಚ್ಚಿದ್ದಾದ್ಮೇಲೆ ಮತ್ತೆ ಎಲ್ಲ ಸ್ವಲ್ಪ ಮನೆ ಅದು ಕ್ಲೀನ್ ಮಾಡಿಕೊಂಡೆ. ಊರಿಂದ ಬಂದಮೇಲೆ ಎಲ್ಲ ಹಂಗೆ ಹರಡಿದ್ದು ನೋಡ್ರಿ. ಒಂದು ಇನ್ಸಿಡೆಂಟ್ ನಡೆದಿತ್ತು. ಏನಪ್ಪ ಅಂತಂದ್ರೆ, ಊರಿಗೆ ಹೋಗಬೇಕಾದ್ರೆ ನಾನು ಮೊನ್ನೆ ಈಗ ಒಂದು ಸಲ ಈ ಲಾಗ್ ಒಂದು ಸ್ವಲ್ಪ ದಿನ ಬ್ರೇಕ್ ತೊಗೊಂಡಿದ್ದೆ ನೋಡ್ರಿ. ಆ ಟೈಮ್ ಒಳಗೆ ನಾವು ಧಾರವಾಡಕ್ಕೆ ಹೋಗಿದ್ವಿ, ಫಂಕ್ಷನ್ ಇತ್ತು. ಸೊ ಹೋಗಿ ಬಂದಮೇಲೆ ತಾಳಿ ಚೈನು ತೆಗೆದಿಟ್ಬಿಟ್ಟಿದ್ದೆ ನೋಡ್ರಿ. ತೆಗೆದಿಟ್ಟು ಎಲ್ಲಿಟ್ಟೇನೆ ಅನ್ನೋದೇ ಮರ್ತು ಹೋಗ್ಬಿಟ್ಟಿತ್ತು. ಇವಾಗ ಒಮ್ಮೆ ಹೋಗ್ಬೇಕಾದ್ರೆ ಹಿಂಗೆ ಫಂಕ್ಷನ್ ಐತಿ ಬೇಕು ಅಂತಂದ್ಬಿಟ್ಟು ಹುಡುಕಾಡಕತ್ತೀನಿ, ಎಲ್ಲಿ ಸಿಗಲಿಲ್ಲ ರೀ. ಒಂಥರ ತಲೆ ಕೆಟ್ಟಂಗೆ ಆಗಿಬಿಡ್ತು. ಏನು ಮಾಡ್ಬೇಕು ಏನೂ ತೋಚಲಾಗಿತ್ತು. ಎಲ್ಲಿಟ್ಟಿನೋ ಏನೋ, ಎಲ್ಲಿ ಮರ್ತು ಬಂದೇನೋ. ತೊಗೊಂಡು ಬಂದಿದ್ದಂತರೂ ನೆನಪಿತ್ರಿ, ನಾನು ಕೊಳ್ಳೆಗೆ ಹಾಕೊಂಡ್ಬಿಟ್ಟಿದ್ದೆ. ನಾನು ಒಟ್ಟು ತೆಗೆದು ಇಟ್ಟಿರಲಿಲ್ಲ. ಬಟ್ ತೊಗೊಂಡು ಬಂದೀನಿ, ಎಲ್ಲಿ ಇಟ್ಟಿನೇನೋ, ಇಟ್ಟಾಗ ಎಲ್ಲರ ಯಾರೇ ತೊಗೊಂಡು ಹೋದ್ರೇನೋ, ಈ ರೀತಿ 108 ಯೋಚನೆಗಳು ಬರಾಕತ್ಬಿಟ್ಟು. ಆದ್ರೆ ನಮ್ಮ ಮನೆಯವ್ರಿಗೆ ಅವ್ರಿಗೊಂದು ಕಾನ್ಫಿಡೆಂಟ್ ಇತ್ತು, ಎಲ್ಲರೂ ಇಟ್ಟಿರ್ತಿದ್ವಿ, ಎಲ್ಲಿ ಹೋಗಿರಂಗಿಲ್ಲ ಅಂತ ಅವ್ರು ಹೇಳಕತ್ತಿದ್ರು.
ಬಟ್ ನನಗಂತೂ ಎಲ್ಲ ಕಡೆ ಫುಲ್ಲು ಮನ್ಯಾಗ ಎಲ್ಲ ಟ್ರೆಜರಿಗಿನ ಬಟ್ಟೆ ಕಿತ್ತು ಹಾಕಿದೆ. ಮತ್ತು ಇಲ್ಲಿ ಬೆಡ್ರೂಮ್ನಾಗ ಒಂದು ಇದ್ರೊಳಗೆ ಶೋಕೇಸ್ನಾಗ ಒಂದು ಬಟ್ಟೆ ಮಡಚಿಟ್ಟಿರ್ತೀನಲ್ಲ ಅಲ್ಲೆಲ್ಲ ಕಿತ್ತು ಹಾಕಿದೆ. ಎಲ್ಲ ಬ್ಯಾಗ್ಗಳು ಕಿತ್ತು ಹಾಕಿದೆ. ಪೂರ್ತಿ ಮನೆ ಎಲ್ಲ ಬಟ್ಟೆ ಹರಡಿಬಿಟ್ಟಿದ್ದೆ ನಾನು. ಮೊದಲೇ ಟೈಮ್ ಕೂಡ ಜಾಸ್ತಿ ಆಗಿತ್ತು ನೋಡ್ರಿ. ಮಳೆ ಬರಾಕತ್ತಿತ್ತು. ಅಂಥದ್ರ ನಾವು ಜಲ್ದಿ ಹೋಗ್ಬೇಕಂತ ಅಂದ್ಕೊಂಡಿವಿ, ಅದು ಸಿಗಲ್ಲಾಗ್ಯದ. ಇಂದು ಸಿಗಲಿಲ್ಲ. ಇವ್ರು ಇದ್ರೆ ಸಿಗ್ತದ ಬಾ ವಾಪಸ್ ಹೋಗಿ ಬಂದಮೇಲೆ ಹುಡುಕ್ಯಾಡಕತ್ತಿ ಅಂತ ಅನ್ನಕತ್ತಿದ್ರು. ಹೋದ್ರೂ ಎಲ್ಲ ಮನಸ್ಸು ನನಗೆ ಈ ಕಡೆ ಇರ್ತಿತ್ತು ರೀ. ಯಾಕಂದ್ರೆ ಒಂದಲ್ಲ ಎರಡಲ್ಲ 4 ತೊಲಿತದ. ಮನಸ್ಸು ಸಮಾಧಾನ ಆಗಂಗಿಲ್ಲ. ಎಲ್ಲಿ ಇಟ್ನೋ ಏನೋ, ಯಾರಾದರೂ ತೊಗೊಂಡು ಹೋದ್ರೇನೋ, ಹಿಂಗೆ ಒಂದಲ್ಲಿ ತಿಳಿಯಲ್ಲಿ 108 ತಿಳಿಯಾಕತ್ತಿದ್ದು ನೋಡ್ರಿ. ಹಾಗಾಗಿ ಒಂದು ತಾಸು ಮ್ಯಾಲೆ ನಾ ಹುಡುಕ್ಯಾಡಿದಕ್ಕೂ ಲಾಸ್ಟಿಗೆ ಅದು ನಾನು ನೋಡಿಬಿಟ್ಟು ಜಾಗಕ್ಕೇ ನಮ್ಮ ಮನೆಯವ್ರು ಹೋಗಿ ಇನ್ನೊಂದು ಸಲ ಚೆಕ್ ಮಾಡಿದ್ರು. ಅವಾಗ ಅವ್ರ ಕೈಯಾಗ ಸಿಕ್ಕಿತು. ನೋಡಿ ಇಲ್ಲೇ ಇಟ್ಟು ಅಂತೇಳಿ ಹೇಳಿದ್ರು. ಅವಾಗ ಒಂದು ಸ್ವಲ್ಪ ಹೋದ ಜೀವ ವಾಪಸ್ ಬಂದಂಗೆ ಆಯಿತು. ಭಾಳ ಅಂದ್ರೆ ಭಾಳ ಟೆನ್ಷನ್ ಆಗಿಬಿಟ್ಟಿತ್ತು. ಹಾಗಾಗಿ ಊರಿಗೆ ಹೋಗೋದನ್ನೂ ಲೇಟ್ ಆಯ್ತು ನೋಡ್ರಿ. ಮನೆಯೆಲ್ಲ ಪೂರ್ತಿ ಅದ್ರ ಸಲುವಾಗಿಯೇ ಮನೆಯೆಲ್ಲ ಬಟ್ಟೆ ಎಲ್ಲ ಹರಡಿಬಿಟ್ಟಿದ್ದೆ. ಮತ್ತು ಎಲ್ಲ ಚೀಲಗಳು ಕಿತ್ತು ಹಾಕೋದು, ನಾವೇನೇನು ಬೇರೆ ಬೇರೆ ಸಾಮಾನು ಇಟ್ಟಿರ್ತೀವಿ ಅವಕ್ಕೋದಾಗ ಏನಾರು ಅರ್ತು ಇಟ್ಟಿನೇನಂತೇಳಿ ಅಂದು ಎಲ್ಲ ಕಿತ್ತು ಹಾಕಿ ಹೋಗಿದ್ದೆ. ಮನೆ ಪೂರ್ತಿ ಎಲ್ಲ ಮೆಸ್ಸಪ್ ಆಗಿಬಿಟ್ಟಿತ್ತು ನೋಡ್ರಿ. ಹಾಗಾಗಿ ಇವತ್ತು ಫುಲ್ ಡೇ ನಾನು ಮಧ್ಯಾಹ್ನದಾಗ ಮನೆ ಕ್ಲೀನ್ ಮಾಡ್ಕೊಳ್ಳೋದೇ ಮುಗಿಸ್ಕೊಂಡ್ಬಿಟ್ಟೆ ನೋಡ್ರಿ. ಬಟ್ಟೆ ಮಡಚಿಡೋದು ಏನೇನು ಎಲ್ಲ ಕಿತ್ತು ಹಾಕಿದ್ನಲ್ಲ ಎಲ್ಲ ಮಡಚಿಡೋದ್ರಾಗೇ ಸಾಯಂಕಾಲ ಆಗೋಯ್ತು. ಮತ್ತೆಲ್ಲ ಅಡುಗೆ ಮನೆಯೂ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಕಸದೆಲ್ಲ ಹುಡುಗಿ ಮುಖ ತಗೊಂಡು ದೇವ್ರ ಮುಂದೆ ದೀಪ ಹಚ್ಚಿದ್ನೂ ಆಯಿತು. ದೇವ್ರ ಮುಂದೆ ದೀಪ ಹಚ್ಚಿ ಇವಾಗ ನೋಡ್ರಿ ಚಾಕಿಟ್ಟಿನಿ. ಚಾಕಲ್ಲ ಹಾಲು ಕಾಯ್ಸಕ್ಕಿಟ್ಟೀನಿ. ಮತ್ತು ಈ ಕಡೆ ಅನ್ನಕ್ಕೆ ಇಟ್ಕೊಂಡೆ. ಇವತ್ತು ಯಾಕೋ ನನ್ನ ಮಗಳಿಗೆ ಹಸಿವಾಗ್ಯದಮ್ಮ ಅಂತ ಅನ್ನಕತ್ತಿದ್ಲು. ಮಧ್ಯಾಹ್ನ ಅನ್ನ ಮಾಡಿರಲಿಲ್ಲ. ಅನ್ನ ಮಾಡ್ಬೇಕಂತ ಅಂದ್ಕೊಂಡಿದ್ದೆ. ಅಷ್ಟೊತ್ತಿಗೆ ಚಪಾತಿನೇ ಉಣ್ತೀನಿ ಅಂತ ಅಂದ್ಲಕ್ಕಿನು. ಚಪಾತಿ ಮತ್ತು ಹೋಳಿಗೆ ಊಟ ಮಾಡಿದ್ವಿ ನೋಡ್ರಿ. ಅನ್ನ ಮಾಡಲಿಲ್ಲ. ಇವ್ರೂ ಸಾಯಂಕಾಲ ಬಂದಿಂದ ಜಲ್ದಿ ಅಡುಗೆ ಮುಗಿಸ್ಕೊಂಡ್ಬಿಡು, ಹಸಿವಾಗ್ಯದಂದು ಹಾಕತ್ತಿದ್ರು. ಮಧ್ಯಾಹ್ನ ಸ್ವಲ್ಪ ರೈಸ್ ತಿಂದಿದ್ದಷ್ಟೇ ಹಸಿವಾಗ್ಯದಂತಂದರು. ಹಾಗಾಗಿ ಜಲ್ದಿನೇ ಅಡುಗೆನ ಮಾಡಿಕೊಂಡೆ. ಇವತ್ತು ಚಾನೂ ಮಾಡಲಿಲ್ಲ ರೀ ಸಾಯಂಕಾಲ. ಚಹಾ ಮಾಡ್ಬೇಕಂತ ಅವ್ರೂ ಯಾಕೋ ಅಲ್ಲಂದ್ರು. ಬರೋದು ಅಲ್ಲಿ ಸ್ವಲ್ಪ ಲೇಟಾಗೇ ಬಂದಿದ್ದರು. ದಿನ 5:30 6ಕ್ಕೆ ಹಂಗೆ ಬರ್ತಿದ್ರು. ಇವತ್ತು 6:30 ಪೋಣೆ 7 ಹಂಗಾಗಿತ್ತು. ಬಂದ ತಕ್ಷಣ ಇಲ್ಲ ಚಹಾ ಏನೂ ಅಲ್ಲ, ಅಡುಗೆ ಮಾಡಿಬಿಡು ಊಟ ಮಾಡ್ತೀನಿ ಅಂತಂದರು. ಹಾಗಾಗಿ ನನಗೂ ಏನು ಚಹಾ ಕುಡಿಬೇಕಂತ ಅನಿಸಿರಲಿಲ್ಲ. ಒಮ್ಮೆ ಡೈರೆಕ್ಟಾಗಿ ಅಡುಗೆನೇ ಮಾಡಾಕತ್ತೀನಿ. ಅನ್ನಕ್ಕೆ ಇಟ್ಕೊಂಡೆ. ಅನ್ನ ಆದಮೇಲೆ ಅಷ್ಟೊತ್ತಿಗೆ ಹಾಲನ್ನು ಕಾಯ್ದು ಮತ್ತು ಅನ್ನನೂ ಆಯಿತು. ರೊಟ್ಟಿ ಸಾಯಂಕಾಲನೇ ಮಾಡಿಬಿಟ್ಟಿದ್ದೆ ರೀ. ಮತ್ತು ಸಾಯಂಕಾಲ ಹೆಂಗಿದ್ರು ಮನೆ ಕ್ಲೀನ್ ಮಾಡೋ ಟೈಮಿಗೆ ಟೈಮ್ ಇತ್ತು. ರೊಟ್ಟಿ ಮಾಡಿಬಿಟ್ಟು ಪೂರ್ತಿ ಅಡುಗೆ ಮನೆಯನ್ನ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ. ಪಲ್ಯ ಅನ್ನ ಅಷ್ಟೇ ಮಾಡ್ಕೊಳ್ಳೋದಿತ್ತು. ಸಾಂಬಾರಂತೂ ಏನೂ ಮಾಡಲಿಲ್ಲ. ಆಲ್ಮೋಸ್ಟ್ ಅಲ್ಲ ನನಗೆ ಸಾಂಬಾರಂತೂ ಜಾಸ್ತಿ ಮಾಡಂಗಿಲ್ಲ ರೀ. ಹಿಂಗೆ ಅಪರೂಪಕ್ಕೊಮ್ಮೆ ಸಾಂಬಾರನ್ನ ಮಾಡ್ತಿರ್ತೀನಿ. ಯಾಕಂದ್ರೆ ಇವ್ರೂ ಜಾಸ್ತಿ ಸಾಂಬಾರು ಊಟ ಮಾಡ್ತಾರೆ, ಇಷ್ಟಪಡ್ತಾರೆ. ಬಟ್ ಮಾಡಲಿಲ್ಲ ಅಂದರೂ ಓಕೆ ನಡೀತದೆ ಅಂತ ಹೇಳ್ತಾರೆ ನೋಡ್ರಿ. ಹಂಗಾಗಿ ಹಾಲು ಹಾಕ್ಕೊಂಡು ಊಟ ಮಾಡ್ತಾರೆ. ಪಲ್ಯ ಹಾಲು ಇತ್ತಂದ್ರೆ ಅವರಿಗೆ ಮುಗೀತು. ಹಾಗಾಗಿ ಸಾಂಬಾರು ಏನು ಮಾಡೋದು ಬೇಡ ಅಂತಂದಿದ್ರು. ಓಕೆ ಅಂತಂದ್ಬಿಟ್ಟು ಬರೀ ಪಲ್ಯ ಮತ್ತು ಅನ್ನನ ಮಾಡ್ಕೊಂಡ್ರಾಯ್ತು ಅಂತೇಳಿ ಮೊದಲೇ ರೊಟ್ಟಿ ಮಾಡಿಟ್ಟಿದ್ದೆ ನೋಡ್ರಿ. ಇವಾಗ ಏನಾಯ್ತಲ್ಲ, ನಾನಿಲ್ಲಿ ಪಲ್ಯನ ಮಾಡ್ಕೊಕತ್ತೀನಿ. ಬೆಳಗ್ಗೆ ಮೆಂತ್ಯ ಪಲ್ಯ ತೊಗೊಂಡಿದ್ದೆ ನೋಡ್ರಿ. ಅದನ್ನೇ ಆವಾಗಲೇ ಅನ್ನಕ್ಕೆ ಇಡಬೇಕಾದ್ರೇ ಕ್ಲೀನಾಗೆ ತೊಳೆದು ಇಟ್ಕೊಂಡಿದ್ದೆ. ಯಾಕಂದ್ರೆ ಫುಲ್ಲು ಮಣ್ಣಾಗಿಬಿಟ್ಟಿತ್ತು ರೀ. ಮಳೆ ಆಗ್ಯದ ನೋಡ್ರಿ 2-3 ದಿನ ಸಿಕ್ಕಾಪಟ್ಟೆ ಮಳೆ ಇತ್ತು. ಹಾಗಾಗಿ ಪೂರ್ತಿ ಅದು ಮೆಂತ್ಯ ಸೊಪ್ಪೆಲ್ಲನೂ ಮಣ್ಣಿತ್ತು. ಹಾಗಾಗಿ 2-3 ಸಲ ಕ್ಲೀನಾಗಿ ತೊಳ್ಕೊಂಡ್ಬಿಟ್ಟು ನೀರು ಜಾನಾಗಂತ ಇಟ್ಟಿದ್ದೆ. ಪೂರ್ತಿ ಎಲ್ಲ ನೀರು ಹೋದ್ಮೇಲೆ ಅದನ್ನು ಸ್ವಲ್ಪ ಸಣ್ಣದಾಗೆ ಕಟ್ ಮಾಡ್ಕೊಂಡೆ ನೋಡ್ರಿ. ಕಟ್ ಮಾಡಿಕೊಂಡು ನಾನು ಮೊದಲಿಗೆ ಹೆಸರುಬೇಳೆನ ನೆನೆ ಇಟ್ಕೊಂಡಿದ್ದೆ. ಹೆಸರುಬೇಳೆ ಹಾಕಿ ಒಂದು ಸ್ವಲ್ಪ ಎರಡೂ ಚೆಂದಾಗಿ ಉಂಬಾಯಿಸ್ಕೊಂಡ್ಬಿಟ್ಟು ಆಮೇಲೆ ಒಂದು ಸ್ವಲ್ಪ ಖಾರ ಉಪ್ಪು ಹಾಕೊಂಡ್ಬಿಟ್ವಿ ಅಂತಂದ್ರೆ ಪಲ್ಯ ರೆಡಿ ಆಗ್ತದೆ ರೀ. ಲಾಸ್ಟಿಗೆ ಒಂದು ಸ್ವಲ್ಪ ಶೇಂಗಾ ಪುಡಿನ ಹಾಕೊಂಡ್ಬಿಟ್ರೆ ಅಷ್ಟೇ. ತಾಳಿ ಚೈನ್ ಕಳೆದ ಅಂತಿಕೆ ಅಂತೆ ನೋಡ್ರಿ. ತಾಳಿ ಚೈನ್ ಕಳೆದಾಗಂತೂ ಇಷ್ಟು ಒಂದು ತಿಳಿಯಲ್ಲಿ 10 ತಿಳಿಯಾಕತ್ಬಿಟ್ಟಿದ್ದು. ಎಲ್ಲಿ ಹೋಯ್ತು ಏನು. ಆದ್ರೆ ಪುಣ್ಯಕ್ಕೆ ಇವರು ನನಗೆ ಬೈಲಿಲ್ಲ. ಯಾಕಂದ್ರೆ ಆಲ್ಮೋಸ್ಟ್ ಅಲ್ಲಿ ಯಾವಾಗಲೂ ಹಿಂಗೆ ಒಂದೊಂದು ಸಲ ಮರಿತಿರ್ತೀನಿ ರೀ. ನನಗೆ ಸಿಕ್ಕಾಪಟ್ಟೆ ಮರಿತಿರ್ತೀನಿ. ಎಲ್ಲೋ ಒಂದು ಕಡೆ ಇಟ್ಟಿರ್ತೀನಿ, ಎಲ್ಲೋ ಹುಡುಕ್ತಿರ್ತೀನಿ. ಹಾಗಾಗಿ ಇವರು ಎಲ್ಲಿ ಹೋಗಿರಂಗಿಲ್ಲ, ಎಲ್ಲೋ ಒಂದು ಕಡೆ ಇಟ್ಟಿರ್ತಿದ್ದೀನಿ, ಏನೇನೋ ಇದು ಮಾಡ್ಕೊಕ್ಕೆ ಹೋಗಬೇಡ, ಟೆನ್ಷನ್ ಮಾಡ್ಕೋಬೇಡ ಅಂತೇಳಿ ಅವರು ನಂಗೆ ಸಮಾಧಾನ ಮಾಡಕತ್ತಾರ. ಬಟ್ ನನಗೆ ಮಾತ್ರ ಅದು ಸಮಾಧಾನ ಆಗಲಾಗಿತ್ತು. ಎಲ್ಲಿಟ್ನೋ ಏನೋ, ಅರ್ಧಂಬರ್ಧ ಬಂದೇನೋ, ಎಲ್ಲಿ ಹೋಯ್ತೇನೋ, ಇಟ್ಟಲ್ಲೇ ಯಾರಾದರೂ ತೊಗೊಂಡು ಹೋದ್ರೇನೋ, ಹಿಂಗೆ ಒಂದಲ್ಲ 10 ತಿಳಿಯಾಕತ್ಬಿಟ್ಟಿದ್ದು. ಭಾಳ ಅಂದ್ರೆ ಭಾಳ ಟೆನ್ಷನ್ ಆಗಿತ್ತು ರೀ. ಸಿಕ್ಕಾಗ ಭಾಳ ಖುಷಿ ಆಯಿತು. ಹೋದ ಜೀವ ವಾಪಸ್ ಬಂದಂಗೆ ಆಯ್ತು ನೋಡ್ರಿ. ಹಿಂಗೆ ನೋಡ್ರಿ ಅದನ್ನು ಮಾಡಿಸ್ಕೋಬೇಕಾದ್ರೆ ಎಷ್ಟು ಕಷ್ಟಪಟ್ಟಿರ್ತೀವಿ. ಅದು ತವ್ರ ಮನೆ ಕಡೆಯಿಂದ ಕೊಟ್ಟಿದ್ದದು. ಅವರು ಕೊಡಿಸ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟಾರ ಅನ್ನೋದು ನಮಗೆ ಗೊತ್ತಿರ್ತದೆ. ಹಾಗಾಗಿ ಹೋಯ್ತು ಅಂತಂದಮೇಲೆ ಮತ್ತೆ ಮಾಡಿಸ್ಕೊಳಕ್ಕೆ ಆಗಂಗಿಲ್ಲ ರೀ. ಒಂದು ಸಲ ಏನೇ ಆಗಲಿ ನಾವು ಇಂಥ ಬೆಲೆ ಬಾಳೋಂಥ ವಸ್ತುಗಳನ್ನು ಒಂದು ಸಲ ಮಾಡಿಸ್ಕೋದ್ರಾಗೆ ಸಾಕಾಗಿರ್ತೈತಿ.
ಪದೇ ಪದೇ ಮಾಡಿಸ್ಕೋಕ್ಕಾಗಂಗಿಲ್ಲ. ಹಾಗಾಗಿ ಕಳಿಲಾರ್ದೆ ಕಾಪಾಡ್ಕೊಂಡಿರೋದು ದೊಡ್ಡದು. ಭಾಳ ಟೆನ್ಷನ್ ಆಗಿತ್ತು ನನಗಂತೂ. ಇನ್ನೊಂದು 5 ನಿಮಿಷದಾಗ ಸಿಗಲಿಲ್ಲ ಅಂದ್ರೆ ಅಳ್ಕೋತೆ ಕುಂದಿರ್ತಿದ್ದೆ ನಾನು. ಇವ್ರಿಗೆ ಆಲ್ರೆಡಿ ಹೇಳಿದ್ದೆ, ನಾವು ಊರಿಗೆ ಬರೋದಿಲ್ಲ, ನೀವು ಹೋಗ್ತಿದ್ರೆ ಹೋಗ್ರಿ, ಇಲ್ಲಾಂದ್ರೆ ನಾನು ನಾಳೆ ಬೆಳಗ್ಗೆ ಹೋಗೋಮಂತ ಅನ್ನಕತ್ತಿದ್ದೆ. ನಾನು ಸಿಗೋ ತನಕ ಅಂತೂ ನಾವು ಬರೋಂಗಿಲ್ಲ, ಅಕಸ್ಮಾತ್ ಸಿಗಲಿಲ್ಲ ಅಂತಂದ್ರೆ ನಾವು ಊರಿಗೇ ಬರೋಲ್ಲ ಅಂತ ಹೇಳಕತ್ತಿದ್ದೆ. ಅವರು ಇರ್ಲಿ ನಡಿ, ಬಂದಮೇಲೆ ಹುಡುಕ್ಯಾಡಕತ್ತಿ ಅಂತ ಸಿಗ್ತದ, ಹಂಗೇನು ಟೆನ್ಷನ್ ಮಾಡ್ಕೋಬೇಡ, ಬಂದಮೇಲೆ ಸಿಗ್ತದ, ಬಂದಮೇಲೆ ಹುಡುಕ್ಯಾಡಕತ್ತಿ ಅಂತ ಅನ್ನಕತ್ತಿದ್ರು. ಅಂದರೂ ನನಗೆ ಸಮಾಧಾನನೇ ಇರಲಿಲ್ಲ ನೋಡ್ರಿ. ಹುಡ್ಕಾಡಿ ಲಾಸ್ಟಿಗೆ ಅವರೇ ಬಂದು ಹುಡುಕ್ಯಾಡಿದ್ಮೇಲೆ ಅವ್ರಿಗೆ ಒಂದೇ ಒಂದು 2 ನಿಮಿಷನಾಗೆ ಸಿಕ್ಬಿಡ್ತು. ಅವಾಗ ಒಂದು ಸ್ವಲ್ಪ ಸಮಾಧಾನ ಅಂತಿಕೆ ಅನ್ನಿಸ್ತು. ಅವಾಗ ಮತ್ತು ರೆಡಿಯಾಗಿ ಹೋದೆ ನೋಡ್ರಿ. ಹೋಗ್ಬೇಕಾದ್ರಂತೂ ನೋಡಿರಿ, ನಿನ್ನಿಲ್ಲ ಒಳಗೆ ಸಿಕ್ಕಾಪಟ್ಟೆ ಮಳೆ ಇತ್ತು. ನಮ್ಮ ಬಾಗೇವಾಡಿ ಒಳಗೆ ಮಳೆ ಬಂದು ನಿಂತದಂತ ಅಂದ್ಕೊಂಡು ನಾವು ಹೋದ್ವಿ. ಅಲ್ಲಂತೂ ರೋಡೇ ಕಾಣಲಾಗಿತ್ತು, ಅಷ್ಟು ಸಿಕ್ಕಾಪಟ್ಟೆ ಮಳೆ ಇತ್ತು. ಯಪ್ಪ ನೋಡಿ ಅಂತೂ ನನಗರ ಇಷ್ಟು ಭಯ ಆಗಿತ್ತು ಅಂತಂದ್ರೆ, ಯಾಕಾರ ಬಂದೀವಪ್ಪ ಅನ್ನೋ ಥರ ಆಗ್ಬಿಟ್ಟಿತ್ತು ನೋಡ್ರಿ. ಆ ರೋಡ್ ಅಂತೂ ಕಾಣಲಾಗ್ಯದ, ಎಲ್ಲಿ ಬೇಕಲ್ಲಿ ನೀರು ನಿಂತಾವೆ, ರೋಡೆಲ್ಲ ಹಾಳಾಗಿತ್ತಲ್ಲ. ಅಲ್ಲೊಂದು ಸ್ವಲ್ಪ ಬಿಜಾಪುರ ನಿಯರ್ ಅಲ್ಲೊಂದು ಸ್ವಲ್ಪ ನೀರು ನಿಂತು ಬಿಟ್ಟಿದ್ದು ರೀ ಕೆಲವೊಂದು ಕಡೆ. ಹಾಗಾಗಿ ನನಗಂತೂ ಭಯ ಅನ್ಸಾಕತ್ತಿತ್ತು, ಎಲ್ಲಿ ಏನಾರ ಗಾಡಿ ಸಿಕ್ಕಾಕೋತೇನಪ್ಪ ಅನ್ನೋ ಥರ ಹಿಂಗೆಲ್ಲ ಒಂದೊಂದು ಸಲ ಅನ್ನಿಸ್ತಿತ್ತು. ಫುಲ್ ಮುಂದಿನ ರೋಡೇ ಕಾಣಲಾಗಿತ್ತು ರೀ, ಆ ಥರ ಆಗ್ಬಿಟ್ಟಿತ್ತು. ನಾವು ಹೋಗ್ಬೇಕಾದ್ರೆ 8:30 ಹಂಗಾಗೈತೆ ಅನ್ಕೋತೀನಿ ರೀ. ಅಲ್ಲಿ ಹೋದ್ಮೇಲೂ ಎಲ್ಲರ ಗಾಡಿ ನಿಂದ್ರಿಸ್ರಿ, ಮಳೆ ಜೋರದ, ರೋಡ್ ಕಾಣಲಾಗ್ಯದ, ಸುಮ್ಮನೆ ರಿಸ್ಕ್ ತೊಗೋದು ಬೇಡ ಅಂತ ಇವ್ರಿಗೆ ಅನ್ನಕತ್ತಿದ್ದೆ. ಇಲ್ಲ, ಇದು ಮಳೆ ಯಾಕೋ ನಿಂದ್ರಂಗೆ ಕಾಣಂಗಿಲ್ಲ, ಹೋಗೋಮ್ ಸ್ಲೋ ಆಗಿ ಅಂತೇಳಿ ಅಂದು ಕರ್ಕೊಂಡು ಹೋದರು. ಅಲ್ಲಿ ಹೋಗಿ ಮನೆಗೆ ರೀಚ್ ಆದ್ಮೇಲೂ 12:30 1 ತನಕ ಮಳೆ ಬಂತು ನೋಡ್ರಿ. ಭಾಳ ಜೋರಿತ್ತು ಮಳೆ ಅಂತೂ. ಆಮೇಲೆ ಅನ್ನಿಸ್ತು, ನಾವು ಸ್ಲೋ ಆಗಿ ಬಂದಿದ್ದೆ ಚಲೋ ಆಯಿತು, ಇಲ್ಲಾಂದ್ರೆ ಅಲ್ಲೇ ನಿಂದಿರ್ಬೇಕಾದಿತ್ತಲ್ಲ ಅಂಥೇಳಿ. ಆಮೇಲೆ ಮಳೆ ಎಲ್ಲ ನಿಂತ ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡ್ತೀವಿ, ಫುಲ್ ಎಲ್ಲ ಕಡೆ ನೀರು ನಿಂತ್ಬಿಟ್ಟಿದ್ದು. ನೀವೆಲ್ಲ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಿದ್ರೆ ನೋಡ್ತಿರ್ಬೋದು, ಬಿಜಾಪುರದೆಲ್ಲ ಅಷ್ಟು ರೀಲ್ಸ್ನ ಹಾಕ್ಯಾರ ನೋಡ್ರಿ, ಮಳೆ ಯಾವ ರೀತಿ ಆಗಿದೆ ಅಂಥೇಳಿ. ಎಲ್ಲ ಕಡೆ ನೀರು ನಿಂತ್ಬಿಟ್ಟವು, ಸಿಕ್ಕಾಪಟ್ಟೆ ಮಳೆ ಆಗಿತ್ತು. ಹಾಗೆ ಮತ್ತು ಒಂದಿನ ಫಂಕ್ಷನ್ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಡೇ ಇವತ್ತು ಬಂದಿದ್ವಿ. ಸೊ ಈ ರೀತಿ ಇತ್ತು ನೋಡ್ರಿ. ಇವಾಗ ಪಲ್ಯ ಅಂತೂ ಮಾಡಿದ್ದಾಯಿತು. ಪಲ್ಯ ಹೆಂಗಂದ್ರೆ ಹೆಸ್ರು ಕಾಳು ನೆನೆ ಇಟ್ಟಿದ್ದೆ ನೋಡ್ರಿ, ಅದನ್ನು ಹಾಕಿಬಿಟ್ಟು ತಾಳಿಸ್ದೆ. ಏನು ಜಾಸ್ತಿ ಇಲ್ಲ, 5 ನಿಮಿಷದಾಗಿದ್ದು ಪಲ್ಯ ಅಂತೂ ರೆಡಿ ಆಗ್ತದೆ. ರೆಸಿಪಿನ ಭಾಳ ಸಲ ಶೇರ್ ಮಾಡ್ಕೊಂಡಿನಿ. ಸೊ ಹಂಗಾಗಿ ಸುಮ್ಮನೆ ಸಿಂಪಲ್ಲಾಗಿ ಪಲ್ಯನ ಮುಗಿಸ್ಕೊಂಬಿಟ್ಟೆ. 5 ನಿಮಿಷದಾಗ ಈ ಪಲ್ಯ ಆಗಿಬಿಡ್ತದೆ ನೋಡ್ರಿ. ರಾತ್ರಿ ಊಟಕ್ಕೆ ಇವತ್ತು ಸಿಂಪಲ್ಲಾಗಿ ಇತ್ತು ನೋಡ್ರಿ ಊಟ ಅಂತೂ. ಇವರಿಬ್ಬರು ಅಲ್ಲಿ ದಕ್ಷ ಮತ್ತು ಅವರಪ್ಪ ಇಬ್ಬರು ಹೊರಗೆ ಆಟ ಆಡಕತ್ತಿದ್ರು. ಹಸಿವು ಆಗ್ಬಿಟ್ಟಿತ್ತು ಅವ್ರಿಗಂತೂ, ಜಲ್ದಿ ಮುಗಿಸ್ಕೊಂಬ ಅಂತ ಅನ್ನಕತ್ತಿದ್ರು. ಅವರು ಮಧ್ಯಾಹ್ನದಾಗ ಕರೆಕ್ಟಾಗಿ ಊಟ ಮಾಡಿರಲಿಲ್ಲ. ಬೆಳಿಗ್ಗೆನೂ ಇವತ್ತು ಹಂಗೆ ಆಯಿತು. ಬೆಳಿಗ್ಗೆ ಜಲ್ದಿನೇ ನಾಷ್ಟ ಮಾಡಿದ್ರು. ಮಧ್ಯಾಹ್ನ ಹಂಗೆ ಅಲ್ಲಿ ಸ್ವಲ್ಪ ಲೈಟಾಗಿ ರೈಸ್ ತಿಂದಿದ್ರಂತ, ಹಂಗಾಗಿ ಹಸಿವು ಆಗ್ಯದ ಅನ್ನಕತ್ತಿದ್ರು ನೋಡ್ರಿ. ಮನೆ ಊಟನೇ ನೋಡ್ರಿ. ಎಷ್ಟೇ ನಾವು ಹೊರಗೆ ಎಷ್ಟು ತೊಗೊಂಡು ತಿಂದ್ರೂ ಮತ್ತು ಅದು ಆಮೇಲೆ ಜಲ್ದಿನೇ ಹಸಿವು ಆಗಿಬಿಡ್ತೈತಿ. ಮನ್ಯಾಗ ಅದೇ ಏನೇ ಮಾಡಿರಲಿ, ಮನ್ಯಾಗ ಒಂದು ಸ್ವಲ್ಪ ಉಂಡ್ವಿ ಅಂತಂದ್ರೆ ಮತ್ತು ಹೊಳ್ಳಿ ಜಲ್ದಿ ಹಸಿವು ಆಗಂಗಿಲ್ಲ, ಏನಿಲ್ಲ. ಹೊರಗಿಂದ ಏನೇ ತಿಂದ್ರೂ ಆಗಿನ ಮಟ್ಟಕ್ಕೆ ಅಷ್ಟೇ ಹೊಟ್ಟೆ ತುಂಬ್ತದ, ಆಮೇಲೆ ಮತ್ತೆ ಹಸಿವು ಆಗೋದಂತೂ ಪಕ್ಕ ನೋಡ್ರಿ. ಹಸಿವು ಆಗೋದು ಅನ್ನಕತ್ತಿದ್ರಲ್ಲ, ಸೊ ನಾನು ಜಲ್ದಿನೇ ಅಡುಗೆ ಮುಗಿಸ್ಕೊಂಡ್ಬಿಟ್ಟೆ. ಸಿಂಪಲ್ಲಾಗಿ ಇವತ್ತು ಮೆಂತ್ಯ ಪಲ್ಯ ಹಾಕಿಬಿಟ್ಟು, ಹೆಸರುಬೇಳೆ ಮತ್ತು ಮೆಂತ್ಯ ಪಲ್ಯ ಹಾಕಿಬಿಟ್ಟು ಪಲ್ಯನ ಮುಗಿಸ್ಕೊಂಡೆ. ಶೇಂಗಾ ಚಟ್ನಿ ಮತ್ತು ರೊಟ್ಟಿ ನೋಡ್ರಿ. ಇದಕ್ಕೊಂದು ಸ್ವಲ್ಪ ಮೊಸರು ಹಾಕ್ಕೊಂಡು ಊಟ ಮಾಡಿದ್ರಂತೂ ಮಸ್ತ್ ಕಾಂಬಿನೇಷನ್ ನೋಡ್ರಿ. ಸೊ ಇದು ಆಗಿತ್ತು ಇವತ್ತಿನ ರಾತ್ರಿ ಊಟ. ಸಿಂಪಲ್ಲಾಗಿರುವಂಥ ಈ ಒಂದು ಊಟ ನೋಡ್ರಿ. ಆದ್ರೂ ಈ ಊಟದ ಮುಂದೆ ಯಾವ ಊಟನೂ ಅಲ್ಲ ನೋಡ್ರಿ. ಯಾಕಂದ್ರೆ ಬೇಕಾದಷ್ಟು ಹೊರಗೆ ಹೋಗಿ ಊಟ ಮಾಡ್ತೀವಿ ರೆಸ್ಟೋರೆಂಟ್ಗಳ್ದಾಗ ಅಂತಂದ್ರೂ, ಈ ಒಂದು ಜೋಳದ ರೊಟ್ಟಿ ಮುಂದೆ, ನಮ್ಮ ಉತ್ತರ ಕರ್ನಾಟಕದವರಿಗೆ ಜೋಳದ ರೊಟ್ಟಿ ಮುಂದೆ ಯಾವುದೂ ಬೇಡ ಅಂತೇಳಿ ಅನ್ನಿಸ್ತೈತೆ ನೋಡ್ರಿ. ಸೊ ಊಟದೆಲ್ಲ ಮುಗಿಸ್ಕೊಂಡ್ವಿ. ಜಲ್ದಿನೇ ಇವತ್ತು ಮಲ್ಕೋಕತ್ತೀನಿ ನೋಡ್ರಿ. ಊಟ ಆದಮೇಲೆ ಟೈಮ್ ನೋಡ್ತೀನಿ 8:30 ಆಗಿತ್ತು. ಊಟ ಆದಮೇಲೆ 8:30ಗೆ ಮಲ್ಕೋಕತ್ತೀವಲ್ಲ ಅಂಥೇಳಿ ಒಂಥರ ನಗು ಬರಾಕತ್ತಿತ್ತು. ಇವತ್ತು ಎಷ್ಟು ಜಲ್ದಿ ಮುಗಿತಲ್ಲ ಅಂಥೇಳಿ. ಜಲ್ದಿ ಊಟ ಮಾಡಿ ಜಲ್ದಿ ಮಲ್ಕೊಳ್ಳೋದು ಚಲೋನೇ, ಆದ್ರೂ ನಿದ್ದೆ ಬರೋದಿಲ್ಲ ರೀ. ನಾನು ಮತ್ತೆ ಇದೆಲ್ಲ ಅಡುಗೆ ಮನೆ ಕೆಲಸ ಮುಗಿಸ್ಕೊಂಡಿದ್ದಾದ್ಮೇಲೆ ಎಡಿಟಿಂಗ್ ಅದು ಮಾಡಿ ಮಲ್ಕೋಬೇಕಾದ್ರೆ ಲೇಟ್ ಆಗ್ತೈತಿ. ಈ ರೀತಿ ಇವತ್ತಿನ ಲಾಗ್ ಇತ್ತು ನೋಡ್ರಿ. ಇವತ್ತಿನ ಲಾಗು ನಿಮಗೆಲ್ಲ ಹೆಂಗೆ ಅನಿಸ್ತು ಕಮೆಂಟ್ ಮಾಡಿ ಹೇಳ್ರಿ. ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಾನಿಲ್ಲಿ ವೀಡಿಯೋ ಮಾತಾಡ್ಬೇಕಾದ್ರೆ ನಮ್ಮ ಮನೆ ಹತ್ರ ಒಂದು ಯಾವುದೋ ನಾಯಿ ಸಿಕ್ಕಾಪಟ್ಟೆ ಬೊಗಳಕತ್ತಿತ್ತು.
ಅದು ನನಗೆ ಅಷ್ಟು ಅಬ್ಸರ್ವೇ ಮಾಡಿಲ್ಲ. ಆಮೇಲೆ ಎಡಿಟ್ ಮಾಡಬೇಕಾದ್ರೆ ಗೊತ್ತಾಯಿತು. ನನ್ನ ವಾಯ್ಸ್ಗಿಂತ ನಾಯಿ ವಾಯ್ಸೇ ಜೋರು ಕೇಳಿಸಾಕತ್ತಿತ್ತು. ಹಂಗಾಗಿ ಮ್ಯೂಟ್ ಮಾಡಿಬಿಟ್ಟು ವಾಯ್ಸ್ ಓವರ್ನ ಕೊಡಕತ್ತೀನಿ. ಸೊ ಇವತ್ತಿನ ಒಂದು ನನ್ನ ಡೇ ರೊಟೀನ್ ನಿಮಗೆಲ್ಲ ಹೆಂಗೆ ಅನ್ನಿಸ್ತು, ಇವತ್ತಿನ ಒಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ. ಟೇಕ್ ಕೇರ್. ಬಾಯ್ ಬಾಯ್.